ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಯುವನಿಧಿ ಯೋಜನೆ ಔಟ್ಪುಟ್ಗೆ ಸ್ವಾಗತ ಸುಸ್ವಾಗತ. ಸಾಕಷ್ಟು ಜನ ಆಕಾಂಕ್ಷಿಗಳು ಯುವನಿಧಿ ಯೋಜನೆ ಕಾಯ್ತಾ ಇದ್ರೆ ಅಮೌಂಟ್ ಇವಾಗ ಬರುತ್ತೆ ನಾಳೆ ಬರುತ್ತೆ ಅಂತ ಅದ್ರ ಅಪ್ಡೇಟ್ ಕೂಡ ಏನು ಲೇಟೆಸ್ಟ್ ಬೆಳವಣಿಗೆಗಳು ಕೂಡ ಏನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೆಲ್ಫ್ ಡೆಕ್ಲರೇಷನ್ ಕಡ್ಡಾಯವಾಗಿ ಮಾಡಿ. ಸ್ಟೇಟಸ್ ಚೆಕ್ ಮಾಡಿದ್ರೆ ಡಿ ಪುಷ್ ಕೂಡ ಆಗಿದೆ, ಆದ್ರೂ ಕೂಡ ಅಮೌಂಟೇ ಬರ್ತಲ್ಲ. ಸರ್ಕಾರದ ಹತ್ರ ಅಮೌಂಟ್ ಇಲ್ಲ, ಸರ್ಕಾರ ಬಿಕಾರಿ ತರ ಆಗ್ಬಿಟ್ಟಿದೆ. ಹಾಗಾಗಿ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಗೃಹಲಕ್ಷ್ಮಿ ಎಲ್ಲ ಅಮೌಂಟ್ ಕೂಡ ಬಿಡುಗಡೆ ಕೂಡ ಮಾಡ್ತಾ ಇಲ್ಲ. ಸರ್ಕಾರ ಒಂದು ಹೇಳಬೇಕು, ಕೊಡ್ತೀವಿ ಇಲ್ಲ ಕೊಡಲ್ಲ ಅಂತ ಹೇಳಬೇಕು. ಈ ರೀತಿ 5-6 ಮಂತ್ ಇಂದ ಹಣ ಬಿಡುಗಡೆ ಮಾಡಿಲ್ಲ, ಏಕಾಏಕಿ ನಿಲ್ಲಿಸಿದ್ದಾರೆ. ಇದು ಆತಂಕ ಶುರುವಾಗಿದೆ. ಯೋಜನೆ ಬರುತ್ತಾ ಇಲ್ವಾ ಅಂತ. ಸರ್ಕಾರ ಸ್ಟಾರ್ಟಿಂಗ್ ಹೇಳೋದು 2 ವರ್ಷದವರೆಗೂ ನಾವು ಕೊಡ್ತೀವಿ ಅಂತ ಹೇಳಿದ್ರು, ಲೈಕ್ ನಿರುದ್ಯೋಗಿಗಳಿಗೆ. ಆಗ ಅದೇ ಕಾರಣಕ್ಕೆ ನಿಲ್ಸಿದಾರ ಏನು ಅಂತ ಗೊಂದಲ ಕೂಡ ಇದೆ. ಈ ಹಿಂದೆ ನಾವು ನಿಲ್ಸೋದಿಲ್ಲ, ಎಲ್ಲರೂ ಕೂಡ ಕೊಡ್ತೀವಿ, ಲೈಕ್ ಹೊಸಬರಿಗೆ ಕೊಡ್ತೀವಿ, ಹಳುಬರಿಗೆ ನಿಲ್ಲಿಸ್ಬಿಡ್ತೀವಿ ಅಂತ ಹೇಳಿದ್ರು. ಅದಕ್ಕೂ ಕೂಡ ಕ್ಲಾರಿಟಿ ಇಲ್ಲ. ಈಗ ನಿಮ್ದು ಯಾವ ಡಿಸ್ಟ್ರಿಕ್ಟ್ ನಿಮಗೆ ಅಮೌಂಟ್ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನೀವು ಸೆಲ್ಫ್ ಡೆಕ್ಲರೇಷನ್ ಕೂಡ ಮಾಡಿ, ಸ್ಟೇಟಸ್ ಅಪ್ಡೇಟ್ ಕೂಡ ಮಾಡಿ. ಕೆಲವರಿಗೆ ಒಂದು ಕಂತಿನ ಹಣ ಕೂಡ ಈ ಹಿಂದೆ ಜಮೆ ಆಯಿತು, ಅವರ ಲಕ್ಕಿ ಪೀಪಲ್. ಬಟ್ ಕೆಲವರಿಗೆ ಜಮೆ ಆಯಿತು ಅಂತ ಕೆಲವೊಂದು ಮಾಹಿತಿ ಕೊಡ್ತಾ ಇದ್ದಾರೆ. ಅದು ಪ್ರಾಬಬ್ಲಿ ಸುಳ್ಳು ಮಾಹಿತಿ ಅನ್ಕೋತೀನಿ. ನನಗೆ ತಿಳಿದಿರೋ ಮಟ್ಟಿಗೆ ಯಾರು ಕೂಡ ಅಮೌಂಟ್ ಕ್ರೆಡಿಟ್ ಕೂಡ ಆಗಲ್ಲ. ನಮಗೆ ಕ್ರೆಡಿಟ್ ಆಗಿದೆ ಅಲ್ಲ ಕಮೆಂಟ್ ಮುಖಾಂತರ ತಿಳಿಸಿ. ಅವರು ಈ ಮಂತ್ ಒಳಗಡೆ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿ ಇಲಾಖೆಯವರು ಹೇಳ್ತಾರೆ. ಬಟ್ ಇನ್ನೂ ಕೂಡ ಯಾವುದೇ ರೀತಿ ಪ್ರೊಸೆಸ್ ಕೂಡ ಆಗಿಲ್ಲ. ಅದು ಇವತ್ತಿನ ಅಪ್ಡೇಟ್. ಥ್ಯಾಂಕ್ ಯು.